ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್, ಎಲ್ಲರಿಗೂ ಶೇರ್ ಮಾಡಿ. ಇವತ್ತು ನಾನು ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಕುಂಬಳಕಾಯಿ ಪಲ್ಯಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ನೋಡಿ. ಕುಂಬಳಕಾಯಿ ಇಷ್ಟಿಷ್ಟಪ್ಪ ಹಚ್ಕೊಂಡಿದ್ದೀನಿ. ಈ ಸೈಜಲ್ಲಿದ್ರೂ ಸಾಕು, ಇನ್ನು ಸಣ್ಣ ಹಚ್ಕೊಂಡ್ರೂ ಚೆನ್ನಾಗಿರುತ್ತೆ. ಇದು ಬೇಗ ಕೂಡ ಬೇಯುತ್ತೆ ಫ್ರೆಂಡ್ಸ್, ಅಷ್ಟೊಂದೇನು ತುಂಬ ಹೊತ್ತು ಟೈಮ್ ತೊಗೊಳ್ಳೋದಿಲ್ಲ. ಮತ್ತು ಎಣ್ಣೆಲ್ಲೇ ಡ್ರೈ ಆಗುತ್ತೆ. ಇದನ್ನು ಏನಂದರೆ ನೀವು ಕುಂಬಳಕಾಯಿ ತೊಗೊಳ್ಳುವಾಗಲೇ ತೊಳೆದ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊಬೇಕು. ಇದು ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ, ಇದಕ್ಕೆ ಕಡಲೆಬೇಳೆ ಹಾಕಬೇಕು ಫ್ರೆಂಡ್ಸ್. ಕುಂಬಳಕಾಯಿನ ಚೆಂದಾಗಿ ತೊಳೆದ್ಬಿಟ್ಟು ಮತ್ತು ಒರೆಸ್ಬಿಟ್ಟು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಕಟ್ ಮಾಡಿದ್ಮೇಲೆ ನೀವು ತೊಳಿತೀನಿ ಅಂತಂದರೆ ಪಲ್ಯ ಚೆನ್ನಾಗಾಗೋದಿಲ್ಲ. ಯಾವ ಥರ ಆಗುತ್ತೆ ಅಂದರೆ ಪಾಯಸ ಥರ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಕಡಲೆಬೇಳೆ ಹಾಕಬೇಕು. ಕಡಲೆಬೇಳೆ ಹಾಕಿ ಅದು ಕಡಲೆಬೇಳೆ ಚೆಂದಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ರೋಸ್ಟ್ ಆಗಲಿ ಫ್ರೆಂಡ್ಸ್. ಇದು ಆಮೇಲೆ ಇದರಲ್ಲೂ ಕೂಡ ನಾವು ಪಾಯಸ ಕೂಡ ಮಾಡ್ತೀವಿ. ಮತ್ತು ಈ ಕುಂಬಳಕಾಯಿ ಪಲ್ಯನ ದೋಸೆಗೆ ಮತ್ತು ಅಕ್ಕಿ ರೊಟ್ಟಿಗೆ ಮತ್ತು ಚಪಾತಿಗೆ ಈ 3 ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದ್ರ ಜೊತೆಗೆ ಅನ್ನ ರಸಕ್ಕೆ ಸೈಡ್ಸ್ಗಾದರೂ ಉಪಯೋಗಿಸ್ಬೋದು. ತುಂಬ ಟೇಸ್ಟಾಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ಕಡಲೆಬೇಳೆ ಇದಾಗಿದೆ. ಈ ಥರ ಒಂಥರ ಗೋಲ್ಡನ್ ಕಲರ್ ಬಂದಿದ ತಕ್ಷಣ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕಬೇಕು. ಅದೊಂಚೂರು ರೋಸ್ಟ್ ಆಗ್ತಾ ಇರಲಿ ಫ್ರೆಂಡ್ಸ್. ಅಂದರೆ ಕುಂಬಳಕಾಯಿ ಪಲ್ಯ ಬೇಯೋದು ಅಷ್ಟೇ ಫ್ರೆಂಡ್ಸ್, ಬೇಗ ಆಗೋಗುತ್ತೆ, ಬೇಗ ಬೇಯುತ್ತೆ. ನೀರೇನು ಹಾಕೋಂಗಿಲ್ಲ ಫ್ರೆಂಡ್ಸ್. ಕುಂಬಳಕಾಯಿ ಪಲ್ಯಕ್ಕೆ ನೀರು ಹಾಕೋಂಗೇ ಇಲ್ಲ. ಇದಕ್ಕೆ ನಾನು ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಮೇನ್ ಟೇಸ್ಟ್ ಕೊಡೋದು ಅಂತ ಅಂದರೆ ಕಾಯಿ ತುರಿ ಫ್ರೆಂಡ್ಸ್. ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಕುಂಬಳಕಾಯಿ ಏನು ಹಚ್ಕೊಂಡಿದ್ದೀನಿ ನಾನು ಅದನ್ನು ಅಷ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಮೇನ್ ಟೇಸ್ಟ್ ಕೊಡೋದು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು. ನಾವು ಲಾಸ್ಟಲ್ಲಿ ಹಾಕಬೇಕು ಫ್ರೆಂಡ್ಸ್. ಇದನ್ನು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಅದಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಅದರಲ್ಲೂ ದೋಸೆಗೂ ಚೆನ್ನಾಗಿರುತ್ತೆ ಮತ್ತು ಅಕ್ಕಿ ರೊಟ್ಟಿಗೂ ಚೆನ್ನಾಗಿರುತ್ತೆ. ನೀವು ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೊಂಡು ತಿನ್ಬೋದು. ಯಾವುದ್ರಲ್ಲಿ ಬೇಕಾದರೂ ತಿಂದರೂ ತುಂಬ ಟೇಸ್ಟ್ ಇರುತ್ತೆ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಒಂದು 5 ನಿಮಿಷ ಒಂದು ಪ್ಲೇಟ್ ಮುಚ್ಚಿಡಬೇಕು ಫ್ರೆಂಡ್ಸ್. ಅದೊಂದು 5-10 ನಿಮಿಷದಲ್ಲೇ ಬೆಂದೋಗ್ಬಿಡುತ್ತೆ ಕುಂಬಳಕಾಯಿ ಪಲ್ಯ. ತುಂಬ ಹೊತ್ತು ಟೈಮ್ ಏನು ತೊಗೊಳೋದಿಲ್ಲ ಬೇಯೋದಕ್ಕೆ. ನಮ್ಮನೇಲಂತೂ ಎಲ್ಲರಿಗೂ ಇದು ಇಷ್ಟ ಆಗುತ್ತೆ. ಇದು ಸಾಟರ್ಡೆ ಮಾರ್ನಿಂಗ್ ನಾನು ಬೆಳಗಿನ ಟಿಫನ್ಗೆ ದೋಸೆ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದ್ದೆ. ಸಖತ್ತಾಗಿತ್ತು ಫ್ರೆಂಡ್ಸ್. ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ನನ್ನ ಮಗಳಿಗೂ ತುಂಬ ಇಷ್ಟ ಆಯಿತು, ನನಗೂ ಕೂಡ ತುಂಬ ಇಷ್ಟ ಆಯಿತು. ಅಂದರೆ ಸ್ವಲ್ಪ ಖಾರ ಮುಂದೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಕಾಯಿ ತುರಿ ಹಾಕಿದ್ದು ಸ್ಕಿಪ್ ಆಗಿದೆ. ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೆ, ಅದು ಸ್ಕಿಪ್ ಆಗಿದೆ ಫ್ರೆಂಡ್ಸ್. ಮತ್ತು ಇದ್ರ ಜೊತೆಗೆ ನಾನು ದೋಸೆ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಕಡೆ ಪಲ್ಯ ಆಗ್ತಾಯಿದೆ, ಈ ಕಡೆ ಸುಮ್ಮನೆ ಇರೋ ಬದಲು ಅಂತ ಅಂದ್ಬಿಟ್ಟು ದೋಸೆ ಮಾಡ್ಕೊತಾ ಇದ್ದೀನಿ. ನಾವು ಹೆಣ್ಮಕ್ಳೇ ಅಷ್ಟೇ ಅಲ್ವಾ ಫ್ರೆಂಡ್ಸ್, ಏನಾದರೂ ಒಂದು ಕೆಲಸ ಮಾಡ್ಕೊತಾ ಇದ್ದೀವಿ. ಅಲ್ಲೊಂದು ಕೆಲಸ ಇಲ್ಲೊಂದು ಕೆಲಸ, ಸುಮ್ಮನೆ ಏನು ಟೈಮ್ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಆ ಕೆಲಸಗಳು ಆಗೋಗಲಿ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಬದಲು ನನಗೆ ಈ ಥರ ಏನಾದರೂ ಒಂದು ಕೆಲಸಗಳು ಆಗ್ತಾ ಇರಬೇಕು ಬೇಗ, ಆವಾಗ ನನಗೂ ಫ್ರೀ ಇರುತ್ತೆ ಅಂತ ಅಂದ್ಬಿಟ್ಟು ಟಿಫನು ಮತ್ತು ಎಲ್ಲ ಮುಗಿಸ್ಬಿಟ್ರೆ ಎಲ್ಲ ಕೆಲಸ ಆದಂಗೆ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್. ಇವಾಗ ಎಲ್ಲರಿಗೂ ನಾಷ್ಟಕ್ಕೆ ಕೊಡ್ತಾಯಿದ್ದೀನಿ. ದೋಸೆ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವತ್ತು ದೋಸೆ ಹಾಕ್ತಿದ್ರೆ ದಿನ ಎಲ್ಲ ಅದೇ ಕೆಲಸ ಅಂತ ಅನಿಸುತ್ತೆ ಫ್ರೆಂಡ್ಸ್. ದೋಸೆ ಮಾಡ್ತಾನೆ ಇರಬೇಕು ಅನಿಸುತ್ತೆ. ದೋಸೆ ಹಾಕಿದ್ರೆ ಹಾಗೇನೆ ಅಂತ ಅನಿಸುತ್ತೆ. ನಮಗಂತೂ ನಮ್ಮನೇಲಿ ಮಾಡಿಡೋದಿಲ್ಲ ನಾನು. ಯಾರು ತಿಂತಾರೆ ಆವಾಗ ಆ ಕ್ಷಣನೇ ಮಾಡಿಕೊಡ್ತೀನಿ. ಯಾಕಂದರೆ ಬಿಸಿ ಇರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ. ಈ ವಿಡಿಯೋ ಹೇಗಿತ್ತು, ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಬಾಯ್ ಫ್ರೆಂಡ್ಸ್.